ಗೆಳೆಯರ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ದಿವ್ಯಾರೂಪ ಚಾನಲಿಂದ. ಜೀವನದಲ್ಲಿ ಕೆಲವು ವೇಳೆ ನಮ್ಮ ಜೊತೆ ಇರುವವರಿಂದಲೂ ಕೂಡ ನಮಗೆ ಬೆಲೆ ಬರೋ ಸಂಭವನೂ ಇದೆ, ಕೆಡುಕಾಗೋಂಥ ಸಂಭವನೂ ಇದೆ. ಒಂದು ಮಾತಿದೆ ಇಂಗ್ಲೀಷ್, ಶೋ ಯುವರ್ ಫ್ರೆಂಡ್, ಐ ವಿಲ್ ಟೆಲ್ ವಾಟ್ ಯು ಆರ್ ಅಂತ. ನಿನ್ನ ಗೆಳೆಯರು ಯಾರು ಅಂತ ಹೇಳು, ನಿನ್ನ ಯೋಗ್ಯತೆ ಏನು ಅಂತ ನಾನು ಹೇಳ್ತೀನಿ ಅನ್ನೋ ಒಂದು ಮಾತಿದೆ. ಹಿರಿಯರು ಹೇಳ್ತಾರೆ, ಸಹವಾಸದಂತೆ ದೋಷ ಅಂತ. ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಹಲವಾರು ಸಂದರ್ಭಗಳಲ್ಲಿ ಪ್ರಾಕ್ಟಿಕಲಾಗಿ ಕೆಲವು ಅನುಭವ ಆಗಿರುತ್ತೆ. ಒಂದು ಸಾರಿ ಮಧ್ಯಾಹ್ನದ ವೇಳೆ ಮೆಜೆಸ್ಟಿಕ್ ಕಡೆ ಇದ್ದಾಗ ಊಟ ಮಾಡುವ ಸಂದರ್ಭದಲ್ಲಿ ನಾನು ಒಂದು ಹೋಟೆಲ್ ನಡೆದೆ. ಆ ಹೋಟೆಲ್ನಲ್ಲಿ ನಾನು ಹಲವಾರು ಬಾರಿ ಊಟ ಮಾಡಿದ್ದೀವಿ ಗೆಳೆಯರೊಂದಿಗೆ ಎಲ್ಲ. ಯಾಕೋ ಯಾಂತ್ರಿಕ ಅನ್ನಿಸ್ತಾ ಇತ್ತು. ಇವತ್ತು ಅಲ್ಲಿ ಬೇಡ, ಬೇರೆ ಕಡೆ ಊಟ ಮಾಡೋಣ ಅಂತ ಅನಿಸಿದ್ರು ಕೂಡ ಇರಲಿ ಇದೊಂದು ಬಾರಿ ಹೋಗೋಣ ಅಂತ ಹೋದೆ. ಅಲ್ಲಿ ಸಪ್ಲೈ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿಯ ನಡತೆ ಎಷ್ಟು ಅದ್ಭುತವಾಗಿತ್ತು ಅಂದರೆ, ಅಲ್ಲಿ ನಾವೇನೇ ಊಟ ಮಾಡಿರಲಿ ಆ ವ್ಯಕ್ತಿ ಸ್ಪಂದಿಸುತ್ತಿದ್ದ ರೀತಿ, ಅವನು ಉಪಚಾರ ಮಾಡುತ್ತಿದ್ದ ರೀತಿ, ಅವನು ಸಪ್ಲೈ ಮಾಡ್ತಿದ್ದ ರೀತಿಗೆ ನಾನು ನಿಜಕ್ಕೂ ಕರಗಿ ಹೋದೆ. ಅಷ್ಟು ಚೆನ್ನಾಗಿ ಅತಿಥಿಗಳನ್ನು ಸತ್ಕಾರ ಮಾಡೋ ರೀತಿ ಆತನ ಮಾತುಕತೆ ಇತ್ತು. ನಾನು ನನ್ನೊಂದಿಗೆ ಮಾತ್ರ ಹಿಂಗೇನೋ ಅಥವಾ ಎಲ್ಲ ಟೇಬಲ್ಲು ಹಂಗೇನೋ ಅಂತ ನೋಡ್ತಾಯಿದ್ದೆ. ಆ ವ್ಯಕ್ತಿಯ ಆ ಒಂದು ಲೈನ್ ಇರುತ್ತೆ, ಅಷ್ಟು ಟೇಬಲ್ನ ಜನರೊಂದಿಗೆ ಅವನು ತಾಳ್ಮೆ ಕಳ್ಕೊಳ್ದೆ ಎಷ್ಟು ಸುಂದರವಾಗಿ ಮತ್ತು ಮನದಾಳದಿಂದ, ಅಲ್ಲೇನೋ ಇವರು ಆಮೇಲೆ ದುಡ್ಡು ಕೊಡಲಿ, ಟಿಪ್ಸ್ ಕೊಡಲಿ ಅನ್ನೋ ದೃಷ್ಟಿಯಿಂದ ಇರಲಿಲ್ಲ. ಅನ್ನೋ ಭಾಳ ಹೃದಯಪೂರ್ವಕವಾಗಿ ಎಲ್ಲರೊಂದಿಗೂ ಎಲ್ಲ ರೀತಿಯ ಮಾತುಕತೆ, ಅದನ್ನು ಪ್ರೀತಿ, ವಿಶ್ವಾಸ, ಆಸಕ್ತಿಯನ್ನು ತೋರಿಸ್ತಾ ಇದ್ದನು. ಇದನ್ನು ನೋಡಿ ನನಗೆ ಭಾಳ ವಿಚಾರಗಳಿಂದ ನನ್ನ ಮನಸ್ಸು ಸ್ವಲ್ಪ ಗಲಿಬಿಲಿಯಾಗಿದ್ದಂಥ ವೇಳೆಯಲ್ಲೂ ಕೂಡ ಆತನ ನಡತೆ ನನಗೆ ಭಾಳ ಖುಷಿ ತಂತು. ಮನಸ್ಸಿಗೆ ಒಂದು ಆಹ್ಲಾದಕರ ಭಾವನೆ ಬಂತು. ಅವನು ಮಾಡ್ತಿರೋ ಕೆಲಸ ಯಾವುದೇ ಇರಲಿ, ಅದು ಶ್ರೇಷ್ಠತೆ ಪಡೆಯುವುದು ಆತನ ನಡವಳಿಕೆಯಿಂದ. ಖಂಡಿತ ನಾನು ಅವನಿಗೆ ಚೆನ್ನಾಗಿ ಮಾತಾಡಿದೆ, ಆತನ ಹೆಸರನ್ನು ಕೇಳಿದೆ, ಅವನಿಗೆ ಶುಭ ಆಗಲಿ ಅಂತ ಹಾರೈಸಿದೆ. ಮತ್ತು ಅಂಥವ್ರ ಜೀವನದಲ್ಲಿ ಮುಂದೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗೆ ಬಂತು. ಮತ್ತು ಬೇರೆಯವ್ರ ಜೊತೆ ನಮ್ಮ ಬಿಹೇವಿಯರ್ಸ್ ಎಷ್ಟು ಉತ್ತಮ ಮಟ್ಟದಲ್ಲಿದ್ದರೆ ಅಷ್ಟು ಪರಿಣಾಮ ಬೀರುತ್ತೆ ಅಂತ ನನಗೆ ಭಾಳ ಪ್ರಯೋಗಾತ್ಮಕವಾಗಿ ಅನುಭವಕ್ಕೆ ಬಂತು. ಯಾಕೆ ಹೇಳ್ತೀನಿ ಗೆಳೆಯರೆ ಅಂದರೆ, ಕೆಲವರು ದೊಡ್ಡ ದೊಡ್ಡ ಶೋರೂಮ್ ಕಟ್ಟಿರ್ತಾರೆ, ಭಾಳ ಅದ್ಭುತವಾಗಿರುತ್ತೆ, ಭಾಳಷ್ಟು ಕೋಟಿಗಟ್ಟಲೆ ದುಡ್ಡು ಅದಕ್ಕಾಗಿ ಖರ್ಚು ಮಾಡಿರ್ತಾರೆ. ಆದರೆ ಅವ್ರು ಕೆಲಸಕ್ಕೆ ಇಟ್ಕೊಂಡಿರ್ತಾರಲ್ಲ, ಸೇಲ್ಸ್ ಬಾಯ್ಸ್ ಇಂಥವರೆಲ್ಲ ಕೆಲವರು ಭಾಳ ಜನಗಳ ಜೊತೆ ಒರಟಾಗಿ ಬಿಹೇವ್ ಮಾಡ್ತಾರೆ. ಎಷ್ಟು ನಡವಳಿಕೆ ಅವ್ರದ್ದು ಕೆಟ್ಟದಾಗಿರುತ್ತೆ ಅಂತಂದರೆ, ಬಂದವ್ರನ್ನ ಸರಿಯಾಗಿ ಟ್ರೀಟ್ ಮಾಡಲ್ಲ. ಅವ್ರು ಯಾವ್ದಾರು ಒಂದು ಬಟ್ಟೆ ಅಂಗಡಿ ಅಂತ ಇಟ್ಕೊಳ್ಳಿ, ಅವರು ಒಂದೆರಡು ಬಟ್ಟೆ ಹೆಚ್ಚಾಗಿ ಕೇಳಿದ್ರೆ ತೋರ್ಸೋಕ್ಕೆ ಅವರಷ್ಟಕ್ಕೆ ಸಿಡಿಮಿಡಿಗೊಳ್ತಾರೆ. ಅವರ ಮೌನ, ಅವರ ಮುಖದಲ್ಲಿ ಕಾಣುವಂತಹ ಅಸಹನೆ ಭಾವನೆ ಈ ಗ್ರಾಹಕರಿಗೆ ಇನ್ನೊಂದು ದಿನ ಈ ಅಂಗಡಿ ಕಡೆ ಬರಬಾರ್ದು ನನಗೆ ಆಗ್ಬಿಡ್ತೆ ಗೆಳೆಯರೆ. ಅದಕ್ಕೆ ನಾವು ಏನೇ ಬಂಡವಾಳ ಹಾಕಲಿ, ಏನೇ ಮಾಡಲಿ, ಜೀವನದಲ್ಲಿ ಯಾವುದೇ ಥರ ಇರಲಿ, ನಮ್ಮ ಜೊತೆ ಇರೋರನ್ನ ಚೆನ್ನಾಗಿಟ್ಕೋಬೇಕು ಗೆಳೆಯರೆ. ಒಳ್ಳೆಯ ಆಯ್ಕೆ ಇರಬೇಕು. ಹತ್ತು ಕಟ್ಟೋದಕ್ಕಿಂತ ಒಂದು ಮುತ್ತು ಕಟ್ಟೋದು ಅಂತಾರಲ್ಲ, ಹಂಗೆ ನಮ್ಮ ಜೊತೆ ಇರ್ತಕ್ಕಂಥವರು ಯಾವಾಗಲೂ ಉತ್ತಮವಾಗಿದ್ದರೆ ನಾವು ಮಾಡುವ ವ್ಯವಹಾರ ಇರ್ಬೋದು, ನಮ್ಮ ಜೀವನ ಇರ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಅಥವಾ ನಾವು ಮಾಡಿಕೊಳ್ಳುವ ಸ್ನೇಹಿತರು ಕೂಡ ಯಾವ ಥರ ವರ್ತನೆ ಮಾಡ್ತಾರೆ, ಅದರಿಂದ ನಮ್ಮ ಜೀವನದ ಮೇಲೆ ಪ್ಲಸ್ ಆರ್ ಮೈನಸ್ ಪರಿಣಾಮಗಳಾಗ್ತವೆ. ಇದನ್ನು ನೀವು ಒಪ್ತೀರಾ? ಅದರಿಂದ ನಾವು ಕೂಡ ಬೇರೆಯವ್ರಿಗೂ ಕೂಡ ಒಳ್ಳೆಯ ಮಿತ್ರರಾಗಿರೋಣ, ಅಥವಾ ಬೇರೆಯವ್ರ ಹತ್ರ ಬೇರೆಯವ್ರು ಮಾಡುವ ಕೆಲಸಕ್ಕೆ
ನಮ್ಮದು ಕೂಡ ಸಹಕಾರ ಇರೋಂಗೆ ನಮ್ಮ ವರ್ತನೆ ಇರಲಿ. ಆಗ ಅವ್ರಿಗೂ ಬೆಲೆ, ನಮಗೂ ಬೆಲೆ ಅಂತ ಅನಿಸುತ್ತೆ. ಅಂಥ ಒಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾವು ಮಾಡಿಕೊಳ್ಳೋಣ. ಪ್ರೀತಿಯಿಂದ ಮಾತಾಡಿದ್ರೆ ನಾಲ್ಗೆಗೇನು ಗಾಯ ಆಗಲ್ಲ ಗೆಳೆಯರೆ. ನಮ್ಮ ಮಾತುಕತೆ ಪ್ರೀತಿಯಿಂದಿರಬೇಕು, ಜೊತೆಗೆ ಹೃದಯಾಂತರಾಳದಿಂದ ಬಂದಿರಬೇಕು. ಆವಾಗ ಆ ಮಾತು ಹೆಚ್ಚು ಪರಿಣಾಮ ಬೀರುತ್ತೆ ಮತ್ತು ಸುತ್ತಲಿನ ವಾತಾವರಣ ಭಾಳ ಸುಂದರ ಆಗುತ್ತೆ, ಹಿತಕರವಾಗುತ್ತೆ. ಅಂಥ ಪ್ರಯತ್ನಗಳನ್ನು ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಹೆಚ್ಚಿಸ್ಕೊಂಡ್ರೆ ಅಷ್ಟು ಪ್ರಮಾಣದ ಸಂತೋಷ ನಮಗಾಗುತ್ತೆ ಅಂತ ಹೇಳ್ತಾ ಇಂದಿನ ಒಂದು ಸಣ್ಣ ವಿಚಾರಧಾರೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರಗಳು ಗೆಳೆಯರೆ. ಅಲ್ಲಿವರೆಗೆ ನನ್ನ ದಿವ್ಯರೂಪ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿಕೊಂಡ್ರೆ ಅವರು ಸ್ನೇಹಿತರಿಗೆ ಅಥವಾ ನಿಮ್ಮ ಆತ್ಮೀಯರಿಗೆ ವಿಚಾರ ಹೇಳಿ, ವಿಡಿಯೋ ಲಿಂಕ್ಸ್ ಕಳಿಸಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಆಗುವಂತೆ ಮಾಡಿ, ಒಳ್ಳೆಯ ವಿಚಾರಗಳನ್ನ ಹೆಚ್ಚು ಹೆಚ್ಚು ಹಂಚಿಕೊಳ್ಳುವುದಕ್ಕೆ ಸಹಕಾರ ಮಾಡ್ತೀರಿ ಅಂತ ನಂಬಿದ್ದೇನೆ. ನಿಮಗೆ ನಮಸ್ಕಾರಗಳು ಗೆಳೆಯರೆ. ನಮಸ್ಕಾರಗಳು.